ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅರ್ಹರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಅವರಿಗೆ ಮತ್ತೆ ನೀಡ್ತೀವಿ. ಅರ್ಹರು ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಮಾತನಾಡಿ, ಬಿಪಿಎಲ್ ಕಾರ್ಡ್ ವಿತರಣೆಗೆ ಕೇಂದ್ರ ಸರ್ಕಾರ ಕೆಲವು ಮಾನದಂಡ ನಿಗದಿಪಡಿಸಿದೆ. ಅದರಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅರ್ಹರ ಕಾರ್ಡ್ ರದ್ದಾಗಿದ್ರೆ ಅವರಿಂದ ಮತ್ತೆ ಅರ್ಜಿ ಪಡೆದು ಮತ್ತೆ ಬಿಪಿಎಲ್ ಕಾರ್ಡ್ ನೀಡಲಾಗುತ್ತೆ. ಯಾರೂ ಗಾಬರಿಯಾಗುವ ಅಗತ್ಯವಿಲ್ಲ. ಕೆಲವು ಕಡೆ ಹೆಚ್ಚು ಕಮ್ಮಿಯಾಗಿದ್ದು ಎಲ್ಲವನ್ನೂ ಬಗೆಹರಿಸ್ತೀವಿ. ದಯಮಾಡಿ ಸಹಕಾರ ಕೊಡಿ. ಸರ್ಕಾರಿ ನೌಕರರು, ಸಹಕಾರಿ ಸಂಘಗಳ ಅಧಿಕಾರಿಗಳು, ಆದಾಯ ತೆರಿಗೆ ಪಾವತಿದಾರರು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿನ್ನೆಲೆ ಈ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಕಾರ್ಡ್ ನೀಡಬೇಕಾದ್ರೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಅದೇ ರೀತಿ ಕಾರ್ಡ್ ರದ್ದು ಮಾಡುವಾಗ ಮಾಡಬಹುದಲ್ವೇ ಎಂಬ ಪ್ರಶ್ನೆಗೆ ಉತ್ತರಿಸಿ, ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿ ನಿರ್ದೇಶನ ನೀಡಿದ್ದಾರೆ. ಯಾರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಎಂದು ಆಯಾ ಕ್ಷೇತ್ರಗಳ ಶಾಸಕರಿಗೆ ಪಟ್ಟಿ ರವಾನಿಸುತ್ತೀವಿ. ಅವರು ಒಂದು ತಂಡ ರಚಿಸಿ ಯಾವ ಅರ್ಹರಿಗೆ ಕಾರ್ಡ್ ರದ್ದಾಗಿದೆ ಎಂದು ಪರಿಶೀಲನೆ ಮಾಡ್ತಾರೆ. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಂಡದವರಿಗೂ ಮನೆ ಮನೆಗೆ ಹೋಗಿ ಯಾರಿಗಾದ್ರೂ ಅನ್ಯಾಯವಾಗಿದ್ರೆ ಅದನ್ನ ಸರಿಪಡಿಸುವಂತೆ ಜವಾಬ್ದಾರಿ ನೀಡಲಾಗುತ್ತೆ ಎಂದು ತಿಳಿಸಿದ್ದಾರೆ. ಅರ್ಹರದು ಕೂಡ ರದ್ದಾಗ್ತಾ ಇದೆ ಸರ್. ಐರನ್ ಅಂಗಡಿ ಇಟ್ಕೊಂಡಿರೋ ರದ್ದಾಗಿದೆ. 20,000 ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಅಲ್ಲೇನಾಗಿದೆ ಅಂತಂದರೆ, ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದ್ದೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಗ ಬಿಪಿಎಲ್ ಕಾರ್ಡ್ ಮಾಡುವಾಗಲೂ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ ಸರ್. ಈಗ ರದ್ದು ಮಾಡುವಾಗಲೂ ಆ ಪ್ರೊಸೆಸ್ ಮಾಡ್ಬೋದಿತ್ತಲ್ಲ. ಈಗ ಏಕಾಏಕಿ ಮಾಡಿರೋದ್ರಿಂದ ಮನೆ ಹೋಗಿ ರದ್ದು ಮಾಡೋದಿಲ್ಲ. ಅವರು ಅಪ್ಲೈ ಮಾಡ್ತಾರೆ. ಇದನ್ನು ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ, ಆಮೇಲೆ ನಮ್ಮ ಇದು 5 ಗ್ಯಾರಂಟೀಸ್ಗೆ ಇವರಿದಾರಲ್ಲ, ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನೀವು ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ. ಈಗ ಸಂಪುಟ ಪುನರ್ರಚನೆ ಆಗುತ್ತೆ. ಡಿಸೆಂಬರ್ ಬೇಡಿಕೆ ಇಟ್ಟು ಶಾಸಕರು ಈಗ ಅದೆಲ್ಲ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.